ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ವರ್ಕರ್ಸ್ಗಳು ಸತತವಾಗಿ ಪ್ರತಿಭಟನೆಯನ್ನು ನಡೆಸಿ ಇವಾಗ ಸುಮ್ಮನಾಗಿದ್ದಾರೆ ಅಂದರೆ ಅವರು ಸುಮ್ಮನಾಗಿದ್ದಾರೆ ಅಂತ ಅನ್ಕೋಬೇಡಿ. ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಸುಮ್ಮನಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಮೊನ್ನೆ ಅಷ್ಟೇ ನೋಡಿದ್ರಲ್ವ, ಎಲ್ಲ ಕಡೆ ಸುದ್ದಿ ಆಯಿತು ಒಂದು ವಿಡಿಯೋ ಕೂಡ. ಅವ್ರು ಏನು ಹೇಳ್ತಿದ್ದಾರೆ, ರಾಜ್ಯದ ಬಜೆಟ್ ಘೋಷಣೆ ಆಗೋವರೆಗೂ, ಯಾಕಂದರೆ ಅವರಿಗೆ ಭರವಸೆನ ಕೊಟ್ಟಿದೆ, ನಿಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ, ನಿಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ತೀವಿ, ಇದೇ ಥರ ಅನೇಕ ಬೇಡಿಕೆಗಳೆಲ್ಲ ಪೂರೈಸ್ತೀವಿ ಅಂತ ಹೇಳ್ಬಿಟ್ಟು ಅಂಗನವಾಡಿ ವರ್ಕರ್ಸ್ಗಳಿಗೆ ಭರವಸೆ ಕೊಟ್ಟಿದೆ. ಸೊ ಹೀಗಾಗಿ ಅಷ್ಟೇ ಅವ್ರು ಸುಮ್ಮನಿದ್ದಾರೆ. ಸೊ ಅವರು ಕೂಡ ಇನ್ನೇನು ಒಂದೆರಡು ದಿವಸದಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ರಿಯಾಕ್ಟ್ ಮಾಡಿದ್ರೆ ಓಕೆ, ಇಲ್ಲ ಬೇಡಿಕೆಗಳು ಪೂರೈಸಲಿಲ್ಲ, ಅವರ ಗೌರವಧನ ಹೆಚ್ಚಳ ಮಾಡಲಿಲ್ಲ, ಅವರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಲಿಲ್ಲ ಅಂದರೆ ಅವರು ಕೂಡ ಪ್ರತಿಭಟನೆಗೆ ಮುಂದಾಗ್ತೀವಿ, ನಾವು ಕೂಡ ಮುಷ್ಕರ ಮಾಡ್ತೀವಿ ಅಂತ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಸಹಾಯಕಿಯರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅಥವಾ ಅವರ ಕಮ್ಯುನಿಟಿಯ ಎಲ್ಲ ಥರ ಸದಸ್ಯರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಸೊ ಇನ್ನೂ ಏನೇನು ಆಗಿದೆ ಏನೇನಿಲ್ಲ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ದಯವಿಟ್ಟು ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನಾವು ಯಾವುದೇ ಹೊಸ ಅಪ್ಡೇಟ್ ವಿಡಿಯೋಸ್ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬೇಗ ತಲುಪುತ್ತೆ. ಸೊ ವಿಡಿಯೋ ನೋಡಿ ಮಾಹಿತಿನ ತಿಳ್ಕೊಬೋದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗ್ಯಾರಂಟಿಗಳು ಘೋಷಣೆ ಮಾಡಿತ್ತಲ್ವ, ಅದರ ಜೊತೆಗೆ 6ನೇ ಗ್ಯಾರಂಟಿ ಒಂದು ಘೋಷಣೆ ಮಾಡಿತ್ತು. ಅದು ಬಿಸಿ ಊಟ ಕಾರ್ಮಿಕರಿಗೂ ಕೂಡ ಅನ್ವಯ ಆಗುತ್ತೆ. ಈ ಕಡೆ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ವರ್ಕರ್ಸ್ಗಳಿಗೆ ಮುಖ್ಯವಾಗಿ ಇವರು ಒಂದು ಭರವಸೆನೆ ಕೊಟ್ಟಿದ್ರು, ನಾವು 6ನೇ ಗ್ಯಾರಂಟಿ ಜಾರಿಗೆ ತರ್ತೀವಿ, ಅದರಲ್ಲಿ ನಿಮಗೆ ಗೌರವಧನನ ಏರಿಕೆ ಮಾಡ್ತೀವಿ, 15,000 ರೂಪಾಯಿ ಕೊಡ್ತೀವಿ ನಿಮ್ಮ ಸಂಬಳ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಇವರಿಗೆ ಭರವಸೆನ ನೀಡಿತ್ತು. ಸೊ ಇವರು ಕೂಡ ಅದ್ರ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ, ನಮಗೆ 6ನೇ ಗ್ಯಾರಂಟಿ ಜಾರಿಗೆ ತನ್ನಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಕೂಡ ಮಾಡಿದರು. ಸೊ ಸರ್ಕಾರ ಏನು ಹೇಳಿತ್ತು, ನಾವು ನಿಮ್ಮ ಗೌರವಧನನೇ ಹೆಚ್ಚಳ ಮಾಡ್ತೀವಿ, ಈಗ ಪ್ರತಿಭಟನೆ ನಿಲ್ಲಿಸಿ ಆದಷ್ಟು ಬೇಗ ನಾವು ಇಮಿಡಿಯೇಟ್ ಆಗಿ ನಾವು ಕ್ರಮ ಕೈಗೊಂಡು ನಿಮ್ಮ ಬೇಡಿಕೆಗಳು ಪೂರೈಸ್ತೀವಿ ಅಂತ ಸರ್ಕಾರ ಯಾವಾಗ ಇವರಿಗೆ ಭರವಸೆ ಕೊಡ್ತೋ ಇವರು ಅವಾಗ ಪ್ರತಿಭಟನೆನ ನಿಲ್ಲಿಸಿದ್ರು. ಅದಾದ ನಂತರ ಈಗ ಹೈಕೋರ್ಟಿಂದನೇ ನೋಟಿಸ್ ಬಂದಿದೆ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಇವರ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಹಾಗೆ ಇವರ ಉಳಿದ ಬಾಕಿ ಗ್ರ್ಯಾಜುಯಿಟಿ ಏನಿದೆ ಅದು ಆಗಲಿ, ಇವರ ಗೌರವಧನದ ಬಗ್ಗೆ ಎಲ್ಲ ಇವರು ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅನ್ನೋ ರೀತಿಲಿ ನೋಟಿಸ್ ಕೂಡ ಬಂದಿದೆ. ಸೊ ಕಾದ್ ನೋಡಬೇಕು ಸರ್ಕಾರ ಏನಂತ ತೀರ್ಪು ಕೊಡುತ್ತೋ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಈಗ ಅಂಗನವಾಡಿ ವರ್ಕರ್ಸ್ಗಳು ಕೂಡ ಬಜೆಟ್ ಘೋಷಣೆ ಆಗೋವರೆಗೂ ಕಾಯ್ತಾ ಇದ್ದಾರೆ. ಏನು ನಮ್ಮ ಸರ್ಕಾರ ನಮಗೆ ಭರವಸೆ ಕೊಟ್ಟಿತ್ತು ಅದ್ರ ತಕ್ಕಂಗೆ ನುಡಿದಂತೆ ನಡ್ಕೊಂಡ್ರೆ, ಅವ್ರು ಹೇಳಿದಂಗೆ ಮಾಡಿದ್ರೆ ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ, ನಮ್ಮ ಗೌರವಧನ ಹೆಚ್ಚಳ ಮಾಡಬೇಕು, ನಾವು ಎಷ್ಟು ಕೆಲಸ ಮಾಡ್ತೀವಿ ನಮಗೆ ಕನಿಷ್ಠ ಗೌರವಧನ ಕೊಡಲೇಬೇಕು ನಮ್ಮ ಸರ್ಕಾರ, ಹಾಗೆ ನಮಗೆ ಗ್ರ್ಯಾಜುಯಿಟಿ ಮೆಡಿಕಲ್ ಫೆಸಿಲಿಟೀಸ್ ಆಗಲಿ ಅಥವಾ ನಮ್ಮನ್ನ ಮುಖ್ಯವಾಗಿ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಹಾಗೆ ಮೊನ್ನೆ ಒಂದು ವಿಡಿಯೋದಲ್ಲೂ ನೋಡಿದೆ, ಏನಂದರೆ ಇವಾಗ ಏನು ಗೌರ್ಮೆಂಟ್ ಮಾಂಟೇನ್ ಸರಿಯಾಗಿ ಮಾಡ್ತಾರೆ ಅಂಗನವಾಡಿಯಲ್ಲಿರೋ ಮಕ್ಕಳನ್ನ, ಸೊ ಅದೇನು ಒಂದಿಷ್ಟು ಅಂಗನವಾಡಿಗಳಲ್ಲಿ ಮಾಡಿ ಬಿಟ್ಟಿದ್ರು ಎಲ್ಲ ಕಡೆನೂ ಅದು ನೀವು ಜಾರಿ ತರಬೇಕು ಆದಷ್ಟು ಬೇಗ, ಎಲ್ಲ ಕಡೆನೂ ಗೌರ್ಮೆಂಟ್ ಮಾಂಟೇನ್ ಸರಿ ಅನ್ನೋ ಒಂದು ಎಲ್ಲ ಕಡೆನೂ ಎಲ್ಲ ಅಂಗನವಾಡಿಗಳಲ್ಲೂ ಜಾರಿ ಆಗಬೇಕು ಆದಷ್ಟು ಬೇಗ, ಎಲ್ಲ ಕಡೆ ಬೆಳವಣಿಗೆ ಆಗಬೇಕು ಅದರಿಂದ ಅಂತ ಕೂಡ ಮಾಹಿತಿ ಒಂದು ಅಂಗನವಾಡಿ ವರ್ಕರ್ಸ್ಗಳ ಇಚ್ಛೆ ಅಂತಲೇ ಹೇಳ್ತಾ ಇದ್ದೀನಿ. ರಾಜ್ಯದ ಬಜೆಟ್ ತೀರ್ಪು 7ನೇ ತಾರೀಕು ಆಗುತ್ತೆ. ಇವರಿಗೆ ಪಾಸಿಟಿವ್ ಆಗಿ ಆನ್ಸರ್ ಅಥವಾ ಇವರ ಗೌರವಧನ ಹೆಚ್ಚಳ ಮಾಡಿದ್ರು ಓಕೆ, ಮಾಡಲಿಲ್ವಾ ಅಂದರೆ ನಾವು ಅವತ್ತೇ ನಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸ್ತೀವಿ, ನಾವು ಅವತ್ತೇ ನಮ್ಮ ಎಲ್ಲ ಕಾರ್ಯಗಳನ್ನು ನಿಲ್ಲಿಸಿ ನಾವು ಬೆಂಗಳೂರಿಗೆ ಬಂದು ಫ್ರೀಡಮ್ ಪಾರ್ಕ್ ಹತ್ರ ಅಂದೇ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ. ಬಜೆಟ್ ಮಂಡನೆ ಆದ ಮರುದಿನ ಅಂದರೆ ಮಾರ್ಚ್ 8ನೇ ತಾರೀಕು ಸಿದ್ದರಾಮಯ್ಯ ಸರ್ ಈ ಪ್ರೋಗ್ರಾಮಲ್ಲಿ ಬರ್ತಾರಲ್ವ, ನಾವು ಅಲ್ಲಿ ಹೋಗಿಬಿಟ್ಟು ಮುಷ್ಕರ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ನಾವು. ಸೊ ನಮಗೆ ಕಂಪಲ್ಸರಿಯಾಗಿ ನಮ್ಮ ಗೌರವಧನ ಹೆಚ್ಚಳ ಮಾಡಬೇಕು, ನಾವು ನಮ್ಮ ಸರ್ಕಾರದಿಂದ ತೀರ್ಪು ಬರೋವರೆಗೂ ಕಾಯ್ತೀವಿ ಇನ್ನೆರಡು ದಿವಸ, ಅದಾದಮೇಲೆ ನಾವು ಸುಮ್ಮನಿರಲ್ಲ, ನಾವು ಕೆಲಸನೇ ಬಿಟ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ನಾವು ಎಷ್ಟು ಸತಿ ಪ್ರತಿಭಟನೆ ಮಾಡಿದ್ರು ನಮಗೆ ಸರ್ಕಾರ ಭರವಸೆ ಕೊಟ್ಟಿದೆ ಹೊರತು ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ, ಆದರೆ ಈ ಸತಿ ಈಡೇರಿಸಲೇಬೇಕು, ನಮಗೆ ಜೀವನ ನಡೆಸಲು ತುಂಬ ಕಷ್ಟ ಆಗ್ತಾ ಇದೆ ಅಂತೇಳ್ಬಿಟ್ಟು ಅವರ ಒಂದು ನೊಂದ ಮನಸ್ಸಿನ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ. ಇದು ನಮ್ಮ ಸರ್ಕಾರಕ್ಕೂ ತಲುಪಿದೆ ಆಲ್ರೆಡಿ. ಇನ್ನೇನು ನಮ್ಮ ಸರ್ಕಾರದಿಂದ ಬರುವಂಥ ಆದೇಶ ಅಂದರೆ ಇವರೆಲ್ಲರ ಬೇಡಿಕೆಗಳ ತೀರ್ಪು ಏನು ಅಂತ ಹೇಳುತ್ತೆ ನಮ್ಮ ಸರ್ಕಾರ, ಅದು ಕಾದು ನೋಡಬೇಕು. ಹಾಗೆ ಇನ್ನೇನು ನಾಳೆ ನಾಡಿದ್ದು ಬಜೆಟ್ ಮಂಡನೆ ಕೂಡ ಆಗುತ್ತೆ, ಏನಿರುತ್ತೆ ಏನಿರಲ್ಲ ಅದೆಲ್ಲ ನೋಡೋಣ. ಸೊ ಅದೆಲ್ಲ
ಇಮಿಡಿಯೇಟಾಗಿ ಮಾಹಿತಿಗಳು ಏನೇ ನಮ್ಮ ಸರ್ಕಾರದಿಂದ ಬಂದ್ರೂ ವಿಡಿಯೋ ಮೂಲಕ ನಿಮ್ಮನ್ನು ತಿಳಿಸಲಾಗುತ್ತೆ. ಸೊ ಹೀಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡೋದು ತುಂಬ ಮುಖ್ಯ. ನೀವು ಕಮೆಂಟ್ ಮಾಡೋದ್ರಿಂದ, ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಮಂಥ ಮಹಿಳೆಯರಿಗೆ ಇನ್ನೂ ಜಾಸ್ತಿ ರೀಚ್ ಆಗುತ್ತೆ. ಸೊ ಎಲ್ಲರಿಗೂ ವಿಡಿಯೋನ ನೋಡಿದಾಗ ನಿಮ್ಮ ಒಂದು ಕೂಗು ಪ್ರಚಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.